ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಹಳ ವಿಶೇಷವಾಗಿ ಇನ್ನೇನು ಜುಲೈ ತಿಂಗಳು ಬರ್ತಾ ಇದೆ. ಈ ಜುಲೈ ತಿಂಗಳಲ್ಲಿ ನಮ್ಮ 12 ರಾಶಿಗಳವರಿಗೆ ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಏನು ಭವಿಷ್ಯ ಇರುತ್ತೆ, ಅದನ್ನೇ ಇವತ್ತು ಬಹಳ ಸ್ವೀಟ್ ಆಗಿ ಶಾರ್ಟ್ ಆಗಿ ಹೇಳಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೈಪ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮೆಲ್ಲ ಸಣ್ಣ ವಿಜ್ಞಾಪನೆ, ಇದೇ ಬರುವ ಜುಲೈ ತಿಂಗಳ 20ನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ಈ ತರಗತಿ ಬಂದು ವಾಸ್ತುವಿಗೆ ಸಂಬಂಧಪಟ್ಟಂತ ತರಗತಿ ಆಗಿರುತ್ತೆ. ಹಾಗಾದ್ರೆ ಈ ತರಗತಿಯಲ್ಲಿ ನಾವು ವೇದಿಕ್ ವಾಸ್ತು, ಮಹಾವಾಸ್ತು, ಆಸ್ಟ್ರೋ ವಾಸ್ತು ಹಾಗೂ ಕ್ರಿಸ್ಟಲ್ ವಾಸ್ತು, ಈ 4 ಪ್ರಕಾರದ ವಾಸ್ತುಗಳ ಒಂದಷ್ಟು ರಹಸ್ಯಗಳನ್ನು ಬ್ಲೆಂಡ್ ಮಾಡಿ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಯಾರಿಗೆಲ್ಲ ವಾಸ್ತುವಿನಲ್ಲಿ ಬಹಳ ಪ್ರೊಫೆಷನಲ್ ಆಗಿ ಮುಂದುವರಿಬೇಕನ್ನೋ ತೀವ್ರ ಇಚ್ಛೆ ಇದೆ ಅಂಥವ್ರು ಖಂಡಿತ ಈ ಒಂದು ನಮ್ಮ ಕ್ಲಾಸಲ್ಲಿ ಬಂದು ಸೇರ್ಕೊಳ್ಬೋದು. ಹಾಗಾದರೆ ತಡ ಯಾಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೋಟಲಿ ಡೀಟೇಲನ್ನು ಕೊಟ್ಟಿದ್ದೇವೆ. ಆ ಡೀಟೇಲನ್ನು ಓದಿಕೊಂಡು ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನು ಹಿಂದೆ ಕಾಯ್ದಿರಿಸುವಂಥ ಕೆಲಸ ಮಾಡಿ. ಇದು ಬಹಳ ಫೇವರಬಲ್ ಆಗುತ್ತೆ. ಈಗ ಮೊದಲನೇದಕ್ಕೆ ಬಂದ್ಮೇಲೆ ನಮ್ಮ ಮೇಷರಾಶಿ. ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆಳುವಂಥ ಪ್ಲಾನೆಟ್ಸ್ ಬಂದು ಕುಜ, ಓಕೆ, ಮಂಗಳ, ಕುಜ ಮಹಾರಾಜ. ಹಾಗಾದ್ರೆ ಕುಜ ಯಾರು? ನಿಮ್ಮ ಜಾತಕಕ್ಕೆ ಆತ ರಾಶ್ಯಾಧಿಪತಿ ಮತ್ತೆ ಅಷ್ಟಮಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ವಿರಾಜಮಾನ ಆಗಿರ್ತಾನೆ. ಹಾಗಾದ್ರೆ ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ನಿಮ್ಮ 2ನೇ ಮನೆ ಅಂತ ಏನಿದೆ ಅಂದ್ರೆ ಧನಸ್ಥಾನ ಅಂತ ಏನಿದೆ ಅದು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಪಡ್ಕೊಳ್ಳುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಹಾಗಾದ್ರೆ ಕೆಲವೊಮ್ಮೆ ಏನಾಗುತ್ತೆ, ಎಲ್ಲೊಂದು ಕಡೆ ಸಾಲದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಗಳಾಗುವಂಥದ್ದು, ಅಥವಾ ಒಂದು ವೇಳೆ ಸಾಲ ಕಟ್ಟಲಿಕ್ಕೆ ಹಣ ಬೇಕು ಅಂದಾಗ ಕೂಡ ಕೆಲವೊಮ್ಮೆ ಹಿನ್ನಡೆಗಳನ್ನು ನೀವು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಸರ್. ಬಹಳ ಜಾಗರೂಕರಾಗಿರಬೇಕು. ಅದರ ಜೊತೆಗೆ ನಿಮ್ಮಲ್ಲಿದ್ದ ಹಣವನ್ನು ನೀವು ಭೂಮಿಗೆ ವಿನಿಯೋಗ ಮಾಡುವಂಥ ಒಂದು ಯೋಗ ಭಾಗ್ಯ ಕೂಡ ಈ ಜುಲೈ ತಿಂಗಳಲ್ಲಿ ಕ್ರಿಯೇಟ್ ಆಗಿದೆ ನಮ್ಮ ಮೇಷರಾಶಿಯವರಿಗೆ. ಹಾಗಾದರೆ ನಿಮ್ಮ ಹಣವನ್ನು ಖಂಡಿತ ನೀವು ಭೂಮಿಗೆ ಸಂಬಂಧಪಟ್ಟಿದ್ದು ವಿನಿಯೋಗ ಮಾಡ್ಬೋದು. ಯಾರೆಲ್ಲ ಮಕ್ಕಳಿದ್ದಾರೆ ಅಥವಾ ವಿದ್ಯಾರ್ಥಿ ಲೆವೆಲಲ್ಲಿ ಇದ್ದಾರೆ ಅವರಿಗೆಲ್ಲ ಅವರ ಓದು ಬಹಳ ಹೈ ಲೆವೆಲಲ್ಲಿ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಇದೆ. ಇನ್ನು ಕೆಲವರಿಗೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕಂತ ಇಚ್ಛೆ ಇದ್ದರೆ ಅದು ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸ್ವಲ್ಪ ಹೊಟ್ಟೆ ಸಂಬಂಧ ತೊಂದರೆಗಳು ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳು ಇರೋದ್ರಿಂದ ಬಹಳ ಜಾಗರೂಕರಾಗಿರಬೇಕು. 2ನೇ ಮನೆಯಲ್ಲಿ ಕುಜನ್ ಇರುವುದರಿಂದ ನಿಮ್ಮ ಒಂದು ವಾಣಿಯಲ್ಲಿ, ನಿಮ್ಮ ಮಾತಿನಲ್ಲಿ ಬಹಳ ಗಮನ ಇರಲಿ. ಯಾರಿಗೂ ನೋವಾಗುವಂತೆ ಮಾತಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಪರಿಹಾರಾರ್ಥವಾಗಿ ನೀವೇನು ಮಾಡಬೇಕು, ಸ್ವಲ್ಪ ಒಂದು ಮಂಗಳವಾರ ದಿವಸ 900 ಗ್ರಾಂ ತೊಗರಿಬೇಳೆಯನ್ನು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಯಾರಿಗಾದ್ರೂ ಡೊನೇಟ್ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ನಮ್ಮ ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಟೆಕ್ನಿಕನ್ನು ಫಾಲೋ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಮೇಲೆ ನಮ್ಮ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನಿಮ್ಮನ್ನು ಆಳುವಂತಹ ಪ್ಲಾನೆಟ್ಸ್ ಬಂದು ಗುರು ಮಹಾರಾಜ. ಹಾಗಾದರೆ ಗುರು ಮಹಾರಾಜ ಯಾರು? ನಿಮಗೆ ಆತ ಅಷ್ಟಮಾಧಿಪತಿ ಮತ್ತೆ ಲಾಭಾಧಿಪತಿಯಾಗಿ ಆತ ತೃತೀಯ ಭಾವದಲ್ಲಿ ವಿರಾಜಮಾನಾಗಿದ್ದಾನೆ. ಹಾಗಾದರೆ ಒಂದಂತೂ ನೆನ್ಪಿಟ್ಕೊಳ್ಬೇಕು, ಚಂದ್ರನಿಂದ 3ನೇ ಮನೆಯಲ್ಲಿ ಗುರು ಮಹಾರಾಜ ಇರುವುದರಿಂದ ಎಲ್ಲೊಂದು ಕಡೆ ನಿಮ್ಮ ಕಲೀಗ್ಸ್ ಯಾರು ಇರ್ತಾರೆ, ಕೆಲಸದವರು ಇರ್ತಾರೆ, ದಯವಿಟ್ಟು ಅವ್ರ ಜೊತೆ ಜಗಳ ಮಾಡಬೇಡಿ. ಅಥವಾ ನಿಮ್ಮ ಅಕ್ಕಪಕ್ಕದವ್ರು ಯಾರು ಇರ್ತಾರೆ, ಅಥವಾ ನಿಮ್ಮ ಒಡ ಹುಟ್ಟಿದವರು ಯಾರು ಇರ್ತಾರೆ, ಅವ್ರ ಜೊತೆಗೆ ಜಗಳ ಮಾಡೋದನ್ನು ನಿಲ್ಲಿಸಿಬಿಡಿ ಅಂತ ಹೇಳ್ತೇನೆ. ಅನ್ಯಥಾ ತುಂಬ ಸಮಸ್ಯೆಗಳನ್ನು ಅನುಭವಿಸಬೇಕಾದೀತು. ಟ್ರಾವೆಲಿಂಗ್ ಮಾಡುವಂಥ ಯೋಗ ಇದೆ, ಹೊಸ ಕೆಲಸಕ್ಕೆ ಅಪ್ಲೈ ಮಾಡುವಂಥ ಯೋಗ ಇದೆ ನಿಮ್ಮ ಪಾಲಿಗೆ. ಕೆಲವರಿಗೆ ಮನೆ ಚೇಂಜ್ ಮಾಡುವಂಥ ಯೋಗ ಕೂಡ ಇದರ ಮುಖಾಂತರ 100% ಬಂದು ನಿಂತಿದೆ. ಪರವಾಗಿಲ್ಲ, ಟ್ರಾವೆಲಿಂಗ್ ಮಾಡೋರಿಗೆ ಒಳ್ಳೆ ರಿಸಲ್ಟ್ ಅಂತೂ ಡೆಫಿನೆಟ್ ಆಗಿದೆ. ಇನ್ನು ಯಾರೆಲ್ಲ ವೃಷಭ ರಾಶಿಯವರು ಊರಿಂದ ದೂರ ಇದ್ದಾರೆ ಅಥವಾ ಹುಟ್ಟಿದ ಊರಿನಿಂದ ವಿದೇಶದಲ್ಲಿದ್ದಾರೆ ಅವರಿಗೆಲ್ಲ ಸೋನೆ ಪೇ ಸುಹಾಗ ಅಂದರೆ ಬಹಳ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಬಗ್ಗೆ ಡೆಫಿನೆಟ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಓವರಾಲ್ ನಮ್ಮ ವೃಷಭ ರಾಶಿಯವರಿಗೆ ಗುರುವಿನ ಒಂದು ಇಂಪ್ಯಾಕ್ಟ್ ಬಹಳ ದೊಡ್ಡ ಮಟ್ಟಿಗೆ ಬಂದಿರುವುದರಿಂದ ತೊಂದರೆ ಅಂತೂ ಖಂಡಿತ ಅಲ್ಲ. ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಬೇಕು. ಎಲ್ಲಿ ನಾನು ಪ್ರಿಕಾಷನ್ ಹೇಳಿದ್ದೇನೆ ಅದನ್ನು ತಗೊಳ್ಬೇಕಾಗುತ್ತೆ. ಪರಿಹಾರಾರ್ಥವಾಗಿ ನೀವೇನು ಮಾಡಬೇಕಾಗುತ್ತೆ, ಗುರುವಾರದಂದು 300 ಗ್ರಾಂ ಸಣ್ಣ ಕಡಲೆಯನ್ನು ನಿಮ್ಮ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿ ಕಡಲೆಯನ್ನು ತನ್ನಿ ಮನೆಯಲ್ಲಿ ಇಟ್ಟುಕೊಳ್ಳಿ. ಅದಕ್ಕೆ ಒಂದು ಪ್ರಾರ್ಥನೆ ಮಾಡಿ, ಆನಂತರ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಅಂತ ಅಲ್ಲಿ ಗುರುವಿಗೆ ಪ್ರಾರ್ಥನೆ ಮಾಡಿ ಅದನ್ನು ಯಾರಿಗಾದ್ರೂ ನಿಮ್ಮ ಕೈಯಿಂದ ಡೊನೇಟ್ ಮಾಡಿ. ಒಂದು ಗುರುವಾರ ಮಾಡಿದರೆ ಸಾಕು. ಇದರ ಮುಖಾಂತರ ವೃಷಭ ರಾಶಿಯವರಿಗೆ ಗುರುವಿನಿಂದ ಜುಲೈ ತಿಂಗಳಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಪಾರಾಗಿಬಿಡ್ತೀರಾ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನಿಮ್ಮನ್ನು ಆಳುವಂತಹ ಪ್ಲಾನೆಟ್ಸ್ ಬಂದು ಶುಕ್ರ ಮಹಾರಾಜ. ಓಕೆ, ಹಾಗಾದರೆ ಶುಕ್ರ ಮಹಾರಾಜ ಯಾರು? ಶುಕ್ರ ಯಾರು? ಈ ಜಾತಕಕ್ಕೆ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಆತ ದ್ವಿತೀಯ ಸ್ಥಾನದಲ್ಲಿ ವಿರಾಜಮಾನಾಗಿದ್ದಾನೆ. ಇಲ್ಲಿ ಹಣಕಾಸಿನ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಪಡ್ಕೊಳ್ತವೆ. ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದರೆ ದುಡ್ಡಿನ ವಿಚಾರದಲ್ಲಿ ಇದ್ದಂಥ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ತೊಂದರೆಗಳು ಇಲ್ಲಿಂದ ಖಂಡಿತ ದೂರ ಆಗುತ್ತೆ. ಯಾಕಂದರೆ ನಿಮಗೆ ಅಂದರೆ ಮಿಥುನ ರಾಶಿಯವರಿಗೆ ಮೊದಲೇ ಗುರುಬಲ ಆಲ್ರೆಡಿ ಇದೆ. ಆನಂತರ ನಿಮಗೆ ಬಹಳ ವಿಶೇಷವಾಗಿ 2ನೇ ಮನೆಯಲ್ಲಿ ಬುಧ ಗುರು ಶುಕ್ರನ ಕಾಂಬಿನೇಷನ್ ನಿಮಗೆ ಈ ಒಂದು ಜುಲೈ ತಿಂಗಳಲ್ಲಿ ಬರುವುದರಿಂದ ಎಲ್ಲೋ ಒಂದು ಕಡೆ ಅಂದರೆ
ತಿಂಗಳ ಆರಂಭದಲ್ಲಿ ಮತ್ತೆ ಚೇಂಜ್ ಆಗುತ್ತೆ, ತಿಂಗಳ ಆರಂಭದಲ್ಲಿ ಬರುವುದರಿಂದ ಹಾಗಾದ್ರೆ ಆ ತಿಂಗಳು ಪೂರ್ತಿ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಇದೆ. ಅದರಲ್ಲಿ ನಾನು ಹೇಳ್ತೀನಿ ದುಡ್ಡಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳಷ್ಟು ಫೇವರಬಲ್ ಆಗಿದೆ. ನೋಡಿ, ಆ ಮಿಥುನ ರಾಶಿಯವರಿಗೆ ಏನಾದರೂ ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗಿಲ್ಲ, ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗಬೇಕು, ಲಾಭದಲ್ಲಿ ಇನ್ಕ್ರೀಸ್ ಆಗಬೇಕು ಯಾವುದೇ ಒಂದು ರೂಪದಲ್ಲಿ, ಅಥವಾ ಕೆಲವರಿಗೆಲ್ಲ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿಯ ವಿಚಾರದಲ್ಲಿ ಬಹಳ ಫೇವರಬಲ್ ಆಗಬೇಕು, ಅದರ ಬಗ್ಗೆ ಮಾತುಕತೆ ಆಡಿ, ಸ್ಯಾಲರಿ ಹೆಚ್ಚು ಮಾಡಲಿಕ್ಕೆ ಅದರ ಬಗ್ಗೆ ಮಾತುಕತೆ ಆಡಿ, ಇದೆಲ್ಲ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ನಿಮಗೆ ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡೆ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಇನ್ನು ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಅಥವಾ ಸ್ನೇಹಿತರು ಸಹಾಯ ಮಾಡ್ತಾರೆ, ಅಥವಾ ಮಕ್ಕಳು ಸಹಾಯ ಮಾಡ್ತಾರೆ, ಅಥವಾ ನಿಮ್ಮ ಪ್ರೀತಿ ಪಾತ್ರರು ಯಾರೇ ಇದ್ರು ಕೂಡ ನಿಮಗೆ ದುಡ್ಡಿನ ವಿಚಾರದಲ್ಲಿ ಸಹಾಯ ಮಾಡುವಂತ ಯೋಗ ಭಾಗ್ಯ ತೀರಾ ಜಾಸ್ತಿ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಯಾರಿಗಾದ್ರೂ ನೀವು ದುಡ್ಡು ಕೊಟ್ಟಿದ್ದೀರಾ, ಆ ದುಡ್ಡು ಕೂಡ ನಿಮಗೆ ವಾಪಸ್ ಬರುವಂತ ಸಾಧ್ಯತೆಗಳು ಇದ್ದೇ ಇರ್ತದೆ. ಅದರ ಬಗ್ಗೆ ಕೂಡ ಗಮನ ಕೊಡಿ. ಖಂಡಿತ ಅವ್ರಿಗೆ ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಮಾಡಿ, ಸ್ವಲ್ಪ ಅವ್ರಿಗೆ ಟ್ಯಾಪ್ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಕೂಡ ನಿಮಗೆ ಹಣಕಾಸು ನಿಮ್ಮ ಕೈ ಸೇರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ವೈವಾಹಿಕ ಜನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವೇರಿಯೇಷನ್ ಕ್ರಿಯೇಟ್ ಆಗುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಗಂಡ ಹೆಂಡತಿ ಮಧ್ಯೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಖಂಡಿತ ಗೆದ್ದು ಬಿಡ್ತೀರಾ. ಶುಕ್ರವಾರ ದಿವಸ ಸ್ವಲ್ಪ ಶುದ್ಧ ತುಪ್ಪವನ್ನು ದೇವಿ ಟೆಂಪಲ್ಗೆ ದಾನ ಮಾಡಿ ಬನ್ನಿ, ಡೊನೇಷನ್ ಮಾಡಿ ಬನ್ನಿ. ಅಲ್ಲಿ ಅದರಲ್ಲಿ ದೀಪ ಹಚ್ಚುವಂತೆ ಆಗಲಿ ಅದು. ಅದರ ಮುಖಾಂತರ ಏನಾಗುತ್ತೆ, ನಮ್ಮ ಮಿಥುನ ರಾಶಿಯವರಿಗೆ ಶುಕ್ರನಿಂದ ಏನಾದರೂ ಆತ ವ್ಯಯಾಧಿಪತಿ ಆಗಿರ್ತಾನೆ, ಅದಕ್ಕೋಸ್ಕರ ಅಲ್ಲಿಂದ ಏನಾದರೂ ಒಂದು ಸಮಸ್ಯೆ ಕ್ರಿಯೇಟ್ ಆಗಬೇಕಾದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಈ ಸಣ್ಣ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ನೋಡಿ, ನಮ್ಮ ಮಿಥುನ ರಾಶಿಯವರು ಈ ಒಂದು ಜುಲೈ ತಿಂಗಳಲ್ಲಿ ಡೆಫಿನೆಟ್ ಆಗಿ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನಿಮ್ಮನ್ನ ಆಳುವಂತಹ ಪ್ಲಾನೆಟ್ಸ್ ಬಂದು ರಾಹು ಮಹಾರಾಜ ನಿಮಗೆ ಜಾತಕದಲ್ಲಿ ಆತ ರಾಶಿಯಿಂದ 8ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ತುಂಬಾ ಒಳ್ಳೆ ಲಕ್ಷಣ ಅಲ್ಲ, ತುಂಬಾ ಫ್ಲಕ್ಚುಯೇಷನ್ ನೋಡ್ಲಿಕ್ಕೆ ಇರಬಹುದು, ತುಂಬಾ ಮಾನಸಿಕ ರೀತಿಯಲ್ಲಿ ಗೊಂದಲಗಳನ್ನು ಉಂಟು ಮಾಡುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ಅದರಲ್ಲಿ ಕೂಡ ಹೆಣ್ಣು ಮಕ್ಕಳು ಏನಾದ್ರು ಮದುವೆಯಾಗಿ ಹೋಗಿದ್ದಾರೆ ಅಂದಾಗ ಮೇ ಬಿ ನಿಮಗೆ ಗಂಡನ ಮನೆಯಲ್ಲಿ ಸ್ವಲ್ಪ ತೊಂದರೆಗಳನ್ನ, ಸ್ವಲ್ಪ ಅಲ್ಲಿ ಇರಿಟೇಷನ್ ಅನ್ನು ಅನುಭವಿಸಬೇಕಾಗುತ್ತೆ. ಅತ್ತೆ ಮುಖಾಂತರ ಸಮಸ್ಯೆಗಳನ್ನ ಮೇ ಬಿ ಕೆಲವೊಂದು ಬಾರಿ ಅನುಭವಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ನಾನು ಹೇಳ್ತೀನಿ, ಅವ್ರ ಜೊತೆಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಬೇಡಿ, ಸಿನ್ಸಿಯರ್ ಆಗಿರಿ ಅಂತ ಹೇಳ್ತೇನೆ. ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಮೇ ಬಿ ಈ ಸಮಸ್ಯೆಯಿಂದ ನೀವು ಖಂಡಿತ ಮುಕ್ತರಾಗಬಹುದು. 8ನೇ ಮನೆಯಲ್ಲಿ ರಾಹು ಇರುವುದರಿಂದ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಒಂದಷ್ಟು ಬದಲಾವಣೆಗಳು ಬರುತ್ತೆ. ನೀವು ಎಣಿಸದಂತ ರೀತಿಯಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ, ಅಲ್ಲಿ ಬದಲಾವಣೆಗಳು ಬರುವಂತ ಸಾಧ್ಯತೆಗಳು ಇರುವುದರಿಂದ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗಿದೆ. ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ತದೆ. ದಯವಿಟ್ಟು ಕರ್ಕಾಟಕ ರಾಶಿಯವರು ಜುಲೈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡಿನ ವಿಚಾರದಲ್ಲಿ ಯಾರ ಜೊತೆ ವ್ಯವಹಾರ ಮಾಡಬೇಡಿ, ಯಾರಿಗೂ ದುಡ್ಡು ಕೊಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಈಗ ಒಂದು ಸಣ್ಣ ಮಟ್ಟಿಗೆ ಸಹಾಯ ಎಲ್ಲ ಮಾಡ್ಲಿಕ್ಕೆ ಅದು ಪರವಾಗಿಲ್ಲ, ದೊಡ್ಡ ಮಟ್ಟಿಗೆ ಯಾರಾದ್ರು ದುಡ್ಡು ಕೇಳ್ತಾರೆ ಕೊಡ್ಲಿಕ್ಕೆ ಹೋದಾಗ ಅದು ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಮೊದಲೇ ನಿಮಗೆ ರಾಶಿಯಲ್ಲಿ ಗುರುವಿನ ಭ್ರಮಣ ಆಗ್ತಾ ಉಂಟು, ಚಂದ್ರನ ಮೇಲೆ ಗುರುವಿನ ಭ್ರಮಣ ಒಂದಷ್ಟು ಡಿಪ್ರೆಸ್ಡ್ ಫೀಲ್ ಮಾಡುವಂತೆ ಮಾಡಿಯೇ ಮಾಡ್ತಾನೆ. ನಿಮಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕ ರೀತಿಯಲ್ಲಿ ಒತ್ತಡಗಳನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಡೆಫಿನೆಟ್ ಆಗಿ ನೀವು ಅನುಭವಿಸಬಹುದು. ಎಲ್ಲಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿ ರಾಹು ಅಂದ್ರೆ ಈ ನಾಗದೇವರ ಸಾನ್ನಿಧ್ಯ ಉಂಟು ಅಂತಾದಾಗ ಅಲ್ಲಿ ಹೋಗಿ ಅಭಿಷೇಕ ಮಾಡಿಸಿ ಬನ್ನಿ ಅಂತ ಹೇಳ್ತೇನೆ. ಒಂದು ಬಾರಿ ಅಭಿಷೇಕ ಮಾಡಿಸಿದ್ರೆ ಸಾಕು, ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನೇನಾದ್ರೂ ನಿಮಗೆ ನಿಮ್ಮ ಕುಟುಂಬದ ನಾಗದೇವರು ಅಲ್ವಾ ಫ್ಯಾಮಿಲಿಯ ನಾಗದೇವರನ ಒಂದು ಸಾನ್ನಿಧ್ಯ ಉಂಟು ಅಂತಾದಾಗ ಅಲ್ಲಿ ಹೋಗಿ ಕೂಡ ನೀವು ಬೇಡ್ಕೊಂಡು ಬಂದಾಗ ಜುಲೈ ತಿಂಗಳಲ್ಲಿ ರಾಹುನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ಮುಕ್ತರಾಗಿಬಿಡ್ತೀರಾ. ಹೊಸ ವ್ಯಕ್ತಿಗಳು ನಿಮ್ಮನ್ನ ಭೇಟಿ ಮಾಡ್ತಾರೆ, ಅಥವಾ ಕೆಲವರೆಲ್ಲ ಯೋಗ್ಯ ವಯಸ್ಕರಾಗಿದ್ರೆ ಹೊಸ ವ್ಯಕ್ತಿಗಳು ನಿಮಗೆ ಪ್ರಪೋಸ್ ಮಾಡ್ತಾರೆ. ದಯವಿಟ್ಟು ಇದನ್ನು 100 ಬಾರಿ ಯೋಚನೆ ಮಾಡಿ ಪ್ರೊಸೀಡ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಾಂದ್ರೆ ಕರ್ಕಾಟಕ ರಾಶಿಯಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ. ಮೋಸಕ್ಕೆ ಒಳಗಾಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂತೆ ನಡಿಲಿಕ್ಕೆ ಪ್ರಯತ್ನ ಮಾಡಿ. ಕರ್ಕಾಟಕ ರಾಶಿಯವರು ಗೆದ್ದು ಬಿಡ್ತೀರಾ. ಪರಿಹಾರ ಹೇಳಿದ್ದೇನೆ, ಫಾಲೋ ಮಾಡಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಸಿಂಹ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನಿಮ್ಮನ್ನ ಆಳುವಂತಹ ಪ್ಲಾನೆಟ್ಸ್ ಬಂದು ಶನಿ ಮಹಾರಾಜ ಮೊದಲೇ ನಿಮಗೆ ಚಂದ್ರನಿಂದ 8ನೇ ಮನೆಯಲ್ಲಿದ್ದಾನೆ. ಅಷ್ಟಮದ ಶನಿ ದೋಷ ಆಲ್ರೆಡಿ ನಿಮ್ಮನ್ನ ಕಾಡ್ತಾ ಇರುವುದರಿಂದ ನಿಮ್ಮ ಮದುವೆ ಜೀವನ ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇದ್ದೇ ಇದೆ. ಯಾಕಂದ್ರೆ 7th ಹೌಸಲ್ಲಿ ರಾಹು ಇದ್ದಾನೆ, ಮತ್ತೆ ರಾಶಿಯಿಂದ 8ನೇ ಮನೆಯಲ್ಲಿ ಶನಿಯ ಭ್ರಮಣ ಆಗುವುದರಿಂದ ಆಲ್ಮೋಸ್ಟ್ ಇಲ್ಲಿ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ನಿಮ್ಮ ವಿದೇಶ ಪ್ರಯಾಣ ಇರ್ಬೋದು, ನಿಮ್ಮ ಮದುವೆ ಜೀವನ ಇರ್ಬೋದು, ಅದು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಪಡ್ಕೊಳ್ಳುತ್ತೆ ಅಂತ ಇಂಡಿಕೇಶನ್ ಇದೆ. ಇದರಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ನಿಮಗೆ ಶತ್ರುಕಾಟ ಇದ್ರೆ ಅದು ಖಂಡಿತ ನಿವಾರಣೆ ಆಗುತ್ತೆ. ದುಡ್ಡಿನ ವಿಚಾರದಲ್ಲಿ ಪ್ರೋಗ್ರೆಸ್ ಅಂತೂ ಡೆಫಿನೆಟ್ ಆಗಿ ಆಗುತ್ತೆ ನಿಮಗೆ. ನೋಡಿ, ಇಲ್ಲಿ ದೊಡ್ಡ ನಿಮಗೆ ಒಂದು ಅಷ್ಟಮದ ಶನಿಯಿಂದ ದೊಡ್ಡ ಮಟ್ಟಿಗೆ ಬರುವಂತ ರಿಸಲ್ಟ್ ಏನಂದ್ರೆ ಹಣಕಾಸಿನ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ ಅನ್ನು ಕೊಡ್ತಾನೆ ಆತ. ಅದು ಡೆಫಿನೆಟ್ ಆಗಿ ಕೊಡ್ತಾನೆ. ನಿಮ್ಮ ಚಾಲಾಕಿತನ ಎಷ್ಟಿದೆ ನಿಮ್ಮ ಹತ್ರ, ನಿಮ್ಮಲ್ಲಿ ಎಷ್ಟೆಲ್ಲ ಮ್ಯಾನೇಜ್ಮೆಂಟ್ ಮಾಡುವಂತ ಗುಣ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ದುಡ್ಡಿನ ವಿಚಾರದಲ್ಲಿ ಡೆಫಿನೆಟ್ ಆಗಿ ಆತ ಒಳ್ಳೆ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಒಂದು ಮಾಡಿಯೇ ಮಾಡ್ತಾನೆ. ಬಟ್ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ಒಂದಷ್ಟು ವೇರಿಯೇಷನ್ಗಳು ಕ್ರಿಯೇಟ್ ಆಗುತ್ತೆ ಅಂತ ಗಂಡ ಹೆಂಡತಿ ದಯವಿಟ್ಟು ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ತುಂಬಾ ಫೇವರಬಲ್ ರಿಸಲ್ಟ್ ಅಂತ ಖಂಡಿತ ಬಂದೇ ಬರ್ತದೆ. ಇನ್ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಮದುವೆ ಆಗಬೇಕು ಅಂದಾಗ ನಾನು ಇಷ್ಟೇ ಹೇಳಬಲ್ಲೆ ನಿಮಗೆ, ದಯವಿಟ್ಟು ಡಿಸೆಂಬರ್ ಕಳೆದ ನಂತರ ಮದುವೆಗೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ, ಏನು ತೊಂದರೆ ಇಲ್ಲ. ಹಾಗಾದ್ರೆ ಈಗ ಪರಿಹಾರಾರ್ಥವಾಗಿ ಏನ್ ಮಾಡಬೇಕು, ಎಲ್ಲಾದ್ರೂ ಆಂಜನೇಯನ ಟೆಂಪಲ್ ಇದ್ರೆ ಅಲ್ಲಿ ಹೋಗಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಬನ್ನಿ ಅಂತ ಹೇಳ್ತೇನೆ. ನಮ್ಮ ಸಿಂಹರಾಶಿಯವರಿಗೆ ಇದು ನಿಮಗೆ ಜುಲೈ ತಿಂಗಳಲ್ಲಿ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ಸಹಾಯ ಮಾಡಿಯೇ ಮಾಡುತ್ತೆ. ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕನ್ಯಾ ರಾಶಿಯವರಿಗೆ
ಜುಲೈ ತಿಂಗಳಲ್ಲಿ ನಿಮ್ಮನ್ನು ಆಳುವಂತಹ ಪ್ಲಾನೆಟ್ಸ್ ಬಂದು ರಾಹು ಮಹಾರಾಜ. ರಾಹು ಎಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ ರಾಶಿಯಿಂದ 6ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ. ಇಸ್ ದ ಮಚ್ ಬೆಟರ್, ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅನ್ನೋ ಇಂಡಿಕೇಶನ್ ಇದೆ. ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಬಹಳ ದೊಡ್ಡ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಎಲ್ಲೋ ಒಂದು ಕಡೆ ಆ ಸ್ಟೇಟಸ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು, ಅಧಿಕಾರ ವರ್ಗದಲ್ಲಿ ಹೋಗಬೇಕು, ಬದಲಾವಣೆಯನ್ನು ತರಬೇಕು, ಅಥವಾ ಹೊಸ ಕೆಲಸ ಸಿಗಬೇಕು ಅಂದಾಗ ಕೂಡ ನೀವು ಪ್ರಯತ್ನ ಮಾಡಿದ್ರೆ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ನಮ್ಮ ಕನ್ಯಾ ರಾಶಿಯವರಿಗೆ ಜಾಗ್ರತೆ ಯಾವುದರಲ್ಲಿ ಬೇಕು, ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳನ್ನು, ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರಬಹುದು. ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಬಹಳ ಗಮನ ಕೊಡಬೇಕಾದ ಅನಿವಾರ್ಯತೆ ನಮ್ಮ ಕನ್ಯಾ ರಾಶಿಯವರಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ. ಆನಂತರ ನಿಮಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ 6ನೇ ಮನೆಯಲ್ಲಿ ರೋಗ ಋಣ ರಿಪುವಿನ ಭಾವದಲ್ಲಿನೇ ರಾಹುವಿನ ಭ್ರಮಣ ಮಾಡುವುದರಿಂದ ಎಲ್ಲೋ ಒಂದು ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅದಕ್ಕೆ ದಾರಿ ಕಂಡು ಬರ್ತಾ ಇಲ್ಲ, ಅದು ದಾರಿ ಕಂಡು ಬರ್ಬೋದು. ಹಣಕಾಸಿನ ಸಮಸ್ಯೆ ಉಂಟು ಅಥವಾ ಸಾಲ ಸೋಲ ಮಾಡ್ಕೊಂಡಿದ್ದೇನೆ, ಅದಕ್ಕೆ ದಾರಿ ಕಂಡು ಬರ್ತಾ ಇಲ್ಲ, ಅದು ದಾರಿ ಕಂಡು ಬರ್ಬೋದು. ಶತ್ರುಘಾಟ ತನ್ನಿಂದಾನೆ ಅಂತೂ ನಿವಾರಣೆ ಅಂತೂ ಆಗುತ್ತೆ, ತೊಂದರೆ ಇಲ್ಲ. ಬಟ್ ಈತ 7ನೇ ಮನೆಗೆ 12ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮದುವೆ ಜೀವನದ ಬಗ್ಗೆ ಮಾತ್ರ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು. ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಒಂದಷ್ಟು ಜನ ಹೊರಗಿಂದ ಬಂದಂಥ ವ್ಯಕ್ತಿಗಳು ನಿಮಗೆ ಆಮಿಷ ಒಡ್ತಾರೆ, ಎಲ್ಲೊಂದು ಕಡೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ, ನಾನು ಅಷ್ಟು ಗಳಿಸ್ಕೊಂಡಿದ್ದೀನಿ, ಇದೆಲ್ಲ ಹೇಳ್ತಾರೆ. ಆಮಿಷಕ್ಕೆ ಒಳಗಾಗಬೇಡಿ ಅಂತ ಹೇಳ್ತೇನೆ. ಇಷ್ಟು ಮಾಡಿದ್ರೇ ಸಾಕು, ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ, ಏನೂ ತೊಂದರೆ ಇಲ್ಲ. ಇನ್ನೂ ಬೇಕಾದರೆ ಎಲ್ಲಾದರೂ ನಾಗದೇವರ ಸಾನ್ನಿಧ್ಯ ಇದ್ರೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಎಲ್ಲೋ ಒಂದು ಕಡೆ ನಿಮಗೆ ರಾಹುವಿನಿಂದ ಸಮಸ್ಯೆ ಬರಲೇಬೇಕು ಅಂದಾಗ ಅಥವಾ ಬರ್ತಾ ಉಂಟು ಅಂತ ಆದಾಗ ಕೂಡ ಅದು ನಿವಾರಣೆ ಆಗಲಿಕ್ಕೆ ಶುರುವಾಗುತ್ತೆ. ಕನ್ಯಾ ರಾಶಿಯವರು ಇಷ್ಟು ಮಾಡಿದ್ರೇನೆ ಸಾಕು, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ತುಲಾ ರಾಶಿ. ತುಲಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆಳುವಂತಹ ಪ್ಲಾನೆಟ್ಸ್ ಬಂದು ಗುರು ಮಹಾರಾಜ. ಹಾಗಾದ್ರೆ ಗುರು ಎಲ್ಲಿದ್ದಾನೆ? ಗುರು ನಿಮ್ಮ ಜಾತಕದಲ್ಲಿ 10th ಹೌಸಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಗೋಚಾರದಲ್ಲಿ. ಗುರು ಯಾರು? ನಿಮ್ಮ ಜಾತಕಕ್ಕೆ 6 ಮತ್ತು 3ನೇ ಮನೆ ಅಧಿಪತಿ, ಅಂದ್ರೆ ಉಪಚಯ ಸ್ಥಾನದ ಅಧಿಪತಿಯಾಗಿ ಉಪಚಯ ಸ್ಥಾನದಲ್ಲೇ ಕೂತು ಬಿಟ್ಟಿದ್ದಾನೆ. ಹಾಗಾದ್ರೆ ಜುಲೈ ತಿಂಗಳಲ್ಲಿ ನಿಮ್ಮಲ್ಲಿ ಒಂದು ಹಠ ಇರ್ತದೆ, ನಾನು ಇಷ್ಟವರೆಗೆ ಏನು ಕೆಲಸ ಮಾಡಿದ್ದೇನೆ ಅದರ ಒಂದು ಪ್ರತಿಫಲವನ್ನು ಬೇರೆಯವರು ಪಡ್ಕೊಂಡಿದ್ದಾರೆ, ಎಲ್ಲ ನೇಮ್ ಫೇಮ್ ಬೇರೆಯವರು ಪಡ್ಕೊಂಡಿದ್ದಾರೆ. ಬಟ್ ಈ ಸಮಯದಲ್ಲಿ ನಾನು ಸಾಧಿಸಿ ತೋರಿಸ್ತೇನೆ ಎನ್ನುವಂಥ ಛಲ ನಿಮ್ಮಲ್ಲಿರುವುದರಿಂದ ಖಂಡಿತ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಯಾಕಂದ್ರೆ ಗುರು 10th ಹೌಸಲ್ಲಿ ರಾಶಿಯಲ್ಲಿ ಎಕ್ಸಾಲ್ಟೇಷನ್ ಆದ ಭಾವಕ್ಕೆ ನೀಚ ಫಲ ಇದೆ. ಅದರಿಂದಾಗಿ ಇಷ್ಟವರೆಗೆ ನೀಚತನವನ್ನು ನೀವು ಅನುಭವಿಸಿದ್ದೀರಾ, ಯಾರೋ ನಿಮಗೆ ಒತ್ತಡ ಕ್ರಿಯೇಟ್ ಮಾಡಿದ್ದಾರೆ, ನಿಮ್ಮ ಬಗ್ಗೆ ಗಾಸಿಪ್ ಮಾಡಿದ್ದಾರೆ ಅಂದಾಗ ಅದೆಲ್ಲವನ್ನು ಮೀರಿ ನಿಂತು ನೀವು ಯಾರು ಅಂತ ತೋರಿಸ್ಕೊಳ್ಳುವಂಥ ಒಂದು ಯೋಗ ಭಾಗ್ಯ ನಮ್ಮ ತುಲಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಕ್ರಿಯೇಟ್ ಆಗಿರುವುದರಿಂದ ಖಂಡಿತ ಅದಕ್ಕೆ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಇನ್ನು ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ಹೋಗುವಂಥ ಯೋಗ ಭಾಗ್ಯ ಇದೆ. ಭೂಮಿ ಕನ್ಸ್ಟ್ರಕ್ಷನ್ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಆನಂತರ ಮನೆ ರಿಪೇರಿ ಮಾಡಬೇಕು, ಅದಕ್ಕೆ ಬೇಕಾಗಿ ಲೋನ್ಗೆ ನೀವು ಅಪ್ಲೈ ಮಾಡ್ತೀರಾ ಅನ್ನೋ ಒಂದು ಇಂಡಿಕೇಶನ್ ಇದೆ. ಖಂಡಿತ ಅಂತಹ ಒಂದು ಸಿಚುವೇಶನ್ ಇದ್ರೆ ನೀವು ಅದನ್ನು ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ ಕೂಡ ಅದರ ಮುಖಾಂತರ ಬಂದೇ ಬರ್ತದೆ. ಕೆಲಸದಲ್ಲಿ ಒತ್ತಡ ಅಂತೂ ಇರುತ್ತೆ, ಬಟ್ ನಿಮ್ಮಲ್ಲಿ ಆ ತಾಕತ್ತಿದೆ ಅದನ್ನು ನಿಭಾಯಿಸುವಂಥದ್ದು, ಖಂಡಿತ ಅದನ್ನು ನಿಭಾಯಿಸ್ತೀರಾ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಸಾಧ್ಯ ಆದರೆ ನೀವೇನು ಮಾಡಬೇಕು, ಎಲ್ಲಾದರೂ ಗುರುವಿನ ಟೆಂಪಲ್ ಇದೆ, ಅಂದರೆ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ಸ್ವಾಮಿ ಸಮರ್ಥ, ಇಂಥದ್ದು ಯಾವುದಾದ್ರೂ ಟೆಂಪಲ್ ಇದ್ರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ನಮ್ಮ ತುಲಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ, ಅಂದರೆ ಗುರುವಿನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಟೆಕ್ನಿಕ್ ಫಾಲೋ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನಿಮ್ಮನ್ನು ಆಳುವಂತಹ ಪ್ಲಾನೆಟ್ಸ್ ಬಂದು ರವಿ ಮಹಾರಾಜ, ಅಂದರೆ ಸೂರ್ಯ ನಿಮ್ಮನ್ನು ಆಳ್ತಾನೆ ಅಂತ ಇಂಡಿಕೇಶನ್ ಇದೆ. ಹಾಗಾದರೆ ಸೂರ್ಯ ಎಲ್ಲಿದ್ದಾನೆ ಜಾತಕದಲ್ಲಿ? ರಾಶಿಯಿಂದ 8ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ ಈ ಒಂದು ಜುಲೈ ತಿಂಗಳಲ್ಲಿ, ಅಂದರೆ ಸಾಧಾರಣ 15ನೇ ತಾರೀಕಿನವರೆಗೆ. ಆನಂತರ ಭಾಗ್ಯಕ್ಕೆ ಬರ್ತಾನೆ, ತೊಂದರೆ ಇಲ್ಲ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಆತ ದಶಮಾಧಿಪತಿಯಾಗಿ ಅಷ್ಟಮದಲ್ಲಿ ಇರುವುದರಿಂದ ದೊಡ್ಡ ಮಟ್ಟಿಗೆ ಪರಿವರ್ತನೆ ಕಾರ್ಯಕ್ಷೇತ್ರದಲ್ಲಿ ಬರುತ್ತೆ. ಟೋಟಲಿ ಟ್ರಾನ್ಸ್ಫಾರ್ಮೇಷನ್ ಕಾರ್ಯಕ್ಷೇತ್ರದಲ್ಲಿ ಬರುತ್ತೆ. ಯಾವುದಾದ್ರೂ ಹಿರಿಯ ವ್ಯಕ್ತಿಗಳ ಮುಖಾಂತರ, ಹಿರಿಯ ಅಧಿಕಾರಿಗಳ ಮುಖಾಂತರ, ಅಥವಾ ಯಾರಾದರೂ ದೊಡ್ಡ ಸ್ಟೇಟಸ್ ಅಲ್ಲಿ ಇದ್ದಾರೆ ಅವರ ಮುಖಾಂತರ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಪರಿವರ್ತನೆ ಬರುವಂಥ ಯೋಗ ಭಾಗ್ಯ ನಿಮಗೆ ಇರುವುದರಿಂದ ಪ್ರಯತ್ನ ಮಾಡಿ ಸರ್, ಗೆಲುವು ಖಂಡಿತ ನಿಮ್ಮದಾಗುತ್ತೆ. 8ನೇ ಮನೆಯಲ್ಲಿ ಸೂರ್ಯ ಇರಬೇಕಾದ್ರೆ ಅದು ನಿಮಗೆ ಯಾರಾದರೂ ಈಗ ರಹಸ್ಯ ವಿದ್ಯೆಗಳನ್ನು ಕಲ್ತವರು ಇದ್ದಾರೆ ಅವರಿಗೆಲ್ಲ ಖಂಡಿತ ಫೇವರಬಲ್ ಆಗುತ್ತೆ. ಬಟ್ ಹೆಣ್ಣು ಮಕ್ಕಳಿಗೆ ಮಾತ್ರ ಏನಾಗುತ್ತೆ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು. ಆನಂತರ ನಿಮ್ಮ ಗಂಡನ ಮನೆಯಲ್ಲಿ ಒಂದಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಬರ್ಬೋದು. ನಾನು ಹೇಳ್ತೀನಿ, ನಿಮ್ಮ ಅತ್ತೆ ಅಂತ ಯಾರು ಇರ್ತಾರಲ್ಲೋ ಅವ್ರಿಗೆ ಮೇ ಬಿ ಆರೋಗ್ಯದ ಸಮಸ್ಯೆ ಬರ್ಬೋದು, ಮೇ ಬಿ ನಿಮಗೆ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಕೂಡ ಬರ್ಬೋದು. ಅದರ ಬಗ್ಗೆ ಗಮನ ಕೊಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ, ಅದೇನು ನಿಮಗೆ ದೊಡ್ಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥದ್ದು ಡೆಫಿನೆಟ್ ಆಗಿ ಇಲ್ಲವೇ ಇಲ್ಲ. ಆದರೆ ನಾನು ಇಷ್ಟಂತೂ ಹೇಳಬಲ್ಲೆ, ಕಾರ್ಯಕ್ಷೇತ್ರ ಮತ್ತು ಸ್ಯಾಲರಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪರಿವರ್ತನೆಯನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಇರುವುದರಿಂದ ಖಂಡಿತ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ತಂದೆ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೇನೆ. ಇನ್ನೂ ಬೇಕಾದರೆ ಸ್ವಲ್ಪ ಮನೆಯಲ್ಲಿ ನೀವು ಆದಿತ್ಯ ಅವ್ರ ದಿವಸ ಚಪಾತಿ ಮಾಡಿ ಅದಕ್ಕೆ ಸ್ವಲ್ಪ ಹಾಲು, ಅಂದರೆ ಈ ಬಟಾಟೆ ಬಾಜಿಯನ್ನು ಅದರೊಳಗೆ ಹಾಕಿ ಒಂದು 10 ಚಪಾತಿಗಳನ್ನು ಯಾರಾದರೂ ನೀಡಿ ಪೀಪಲ್ಸ್, ಅಂದರೆ ನಿಮ್ಮನೇಲಿ ಕೆಲಸಕ್ಕೆ ಬರ್ತಾರೆ ಅದು ಯಾರಾದರೂ ಇದ್ದಾರೆ ಅವರಿಗೆ ಕೊಟ್ಟು ಬಿಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಎಲ್ಲೋ ಒಂದು ಕಡೆ ಸೂರ್ಯನಿಂದ ಏನಾದರೂ ಸಮಸ್ಯೆ ಬರಬೇಕು ಅಂದಾಗ ಅದು ಕೂಡ ಅಲ್ಲಿ ನಿವಾರಣೆ ಆಗಿ ಹೋಗುತ್ತೆ. ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡೋದ್ರ ಮುಖಾಂತರ ವೃಶ್ಚಿಕ ರಾಶಿಯವರು ಈ ಒಂದು ಜುಲೈ ತಿಂಗಳಲ್ಲಿ ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತೀರಾ.
ನೆಕ್ಸ್ಟ್ ಬಂದ್ಬೇಡ ನಮ್ಮ ಧನುರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನಿಮ್ಮನ್ನ ಆಳುವಂತಹ ಪ್ಲಾನೆಟ್ಸ್ ಬಂದು ಶುಕ್ರ ಮಹಾರಾಜ. ಶುಕ್ರ ಯಾರು? ಧನುರಾಶಿಯವರಿಗೆ ಶುಕ್ರ ಬಂದು ಆತ ನಿಮ್ಮ ಲಾಭಾಧಿಪತಿ, ಆನಂತರ 6ನೇ ಮನೆ ಅಧಿಪತಿ, ಓವರಾಲ್ ಉಪಚಯ ಸ್ಥಾನಾಧಿಪತಿಯಾಗಿ ಅಷ್ಟಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ನೋಡಿ ಇಲ್ಲಿ ಏನಾಗುತ್ತೆ, ಅಷ್ಟಮದಲ್ಲಿ ನಿಮಗೆ ಗುರು ಕೂಡ ಇದ್ದಾನೆ, ಅಂದ್ರೆ ಚಂದ್ರನಿಂದ ಅಷ್ಟಮದಲ್ಲಿ ಗುರು ಕೂಡ ಹೋಗ್ತಾ ಇದ್ದಾನೆ. ಈಗ ಈ ಒಂದು ಜುಲೈ ತಿಂಗಳಲ್ಲಿ ಬುಧ ಕೂಡ ಇದ್ದಾನೆ, ಶುಕ್ರ ಕೂಡ ಜೊತೆಗಿದ್ದಾರೆ. ಹಾಗಾದ್ರೆ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಫೇವರೇಬಲ್ ರಿಸಲ್ಟ್ ಅನ್ನ ನೀವು ಪಡ್ಕೊಳ್ತೀರಾ ಅಂತ ಒಂದು ಇಂಡಿಕೇಶನ್. ಒಂದು ಎಕ್ಸಾಂಪಲ್ ಏನಂದ್ರೆ, ಎಲ್ಲೊಂದ್ ಕಡೆ ಯಾರಿಗಾದ್ರು ದುಡ್ಡು ಕೊಟ್ಟಿದ್ರೆ ಖಂಡಿತ ನೀವು ಅವ್ರಿಗೆ ಟ್ಯಾಪ್ ಮಾಡಿ ಅವ್ರಿಗೆ ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಮಾಡಿ ದುಡ್ಡು ನಿಮ್ಮ ಕೈ ಸೇರುತ್ತೆ. ಆನಂತರ ಹಿರಿಯರಿಂದ ಬರತಕ್ಕಂಥ ಆಸ್ತಿಯ ವಿಚಾರದಲ್ಲಿ ತೊಂದರೆ ಇದೆ ಸರ್, ಮುಂದೆ ಹೋಗ್ಲಿಕ್ಕೇನೇ ಇಲ್ಲ, ಪಾಲಲ್ಲಿ ಪ್ರಾಬ್ಲಮ್ ಉಂಟು, ಏನೋ ಗೊತ್ತಿಲ್ಲ ಅಂತ ಈಗ ಇಮೋಷನಲ್ ಆಗಿ ನೀವು ಅದರಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾನೆ ನಿಮ್ಮ ಆ ಒಂದು ಹಿರಿಯರಿಂದ ಬರ್ತಕ್ಕಂತಹ ಆಸ್ತಿಯ ವಿಚಾರದಲ್ಲಿ ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ. ಇನ್ನೇನಾದರೂ ನೀವು ಯಂಗ್ ಸ್ಟೇಜಲ್ಲಿ ಇದ್ದೀರಾ, ಪ್ರೀತಿ ಪ್ರೇಮ ಮಾಡ್ತಾ ಇದ್ದೀರಿ ಅಂದಾಗ ಅದರಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ, ನಿಮ್ಮ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಪಾಸ್ ಆಗುವಂಥ ಸಾಧ್ಯತೆಗಳು, ಅಂದರೆ ಅದಕ್ಕೆ ಮನೆಯಲ್ಲಿ ಒಪ್ಪಿಗೆ ಸಿಕ್ಕು ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳು ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ. ಓವರ್ ಆಲ್ ಹೇಳಬೇಕಾದ್ರೆ ನಮ್ಮ ಧನುರಾಶಿಯವರಿಗೆ ಆ ಶುಕ್ರ ಅಷ್ಟಮದಲ್ಲಿ ಇದ್ರೂ ಕೂಡ ಇಷ್ಟು ವಿಚಾರಗಳಲ್ಲಿ ಫೇವರೇಬಲ್ ಅಂತೂ ಡೆಫಿನೆಟ್ ಆಗಿ ಆಗುತ್ತೆ. ತೊಂದರೆ ಎಲ್ಲಿ ಆಗುತ್ತೆ ಅಂದರೆ, ಅಷ್ಟಮದಲ್ಲಿ ಶುಕ್ರ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಗೌಪ್ಯ ರೀತಿಯಲ್ಲಿ ಪ್ರೀತಿ ಪ್ರೇಮ ಮಾಡ್ತಾ ಇದ್ರೆ ಸಮಸ್ಯೆ ಆಗ್ಬೋದು. ಓವರ್ ಆಲ್ ನಿಮ್ಮ ಮನೆಯವರಿಗೆ ತಿಳಿದು ಪ್ರೀತಿ ಪ್ರೇಮ ಮಾಡಿದ್ರೆ ಮೇ ಬಿ ಅದರಿಂದ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಸರ್. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಆದರೂ ಕೂಡ ನಿಮಗೆ ಶತ್ರುಘಾಟ ಇದ್ರೆ ಅದು ನಿವಾರಣೆ ಆಗುತ್ತೆ. ಸಾಲದ ವಿಚಾರದಲ್ಲಿ ಸಮಸ್ಯೆ ಉಂಟು, ಅದು ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು, ಅದು ಕೂಡ ನಿವಾರಣೆ ಆಗುತ್ತೆ. ಅದಕ್ಕೊಂದು ದಾರಿ ಕಂಡು ಬರುತ್ತೆ ನೀವೇನು ಮಾಡಬೇಕಂತ. ಇದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಒಂದು ದೊಡ್ಡ ರಿಸಲ್ಟ್ ಅನ್ನ ಇದರ ಮುಖಾಂತರ ಡೆಫಿನೆಟ್ ಆಗಿ ನಾವು ಅನುಭವಿಸ್ತೀರಾ. ನಿಮ್ಗೇನಾದರೂ ಅಳಿಯ ಇದ್ದಾನೆ ಅಥವಾ ಸೊಸೆ ಇದ್ದಾರೆ, ಅವ್ರೇನಾದ್ರು ಕೆಲಸದ ವಿಚಾರದಲ್ಲಿ ಹುಡುಕ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಒಳ್ಳೆ ಕೆಲಸ ಸಿಗುವಂಥ ಯೋಗ ಭಾಗ್ಯ ಕೂಡ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಪರಿಹಾರಾರ್ಥವಾಗಿ ನಮ್ಮ ಧನುರಾಶಿಯವರು ಏನು ಮಾಡಬೇಕು, ಶುಕ್ರವಾರದ ದಿವಸ ದೇವಿಯ ಟೆಂಪಲ್ಗೆ ಹೋಗಿ ಸ್ವಲ್ಪ ತುಪ್ಪವನ್ನು ಅರ್ಪಣೆ ಮಾಡಿ ಬನ್ನಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಧನುರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಅದೇನಾದರೂ ಸಮಸ್ಯೆ ಶುಕ್ರನ ಮುಖಾಂತರ ಬರಬೇಕಾದ್ರೆ ಖಂಡಿತ ಅದು ನಿವಾರಣೆ ಆಗುತ್ತೆ. ಹೆದರುವಂಥ ಅವಶ್ಯಕತೆ ಇಲ್ಲ. ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನಿಮ್ಮನ್ನು ಆಳುವಂತಹ ಪ್ಲಾನೆಟ್ಸ್ ಬಂದು ರಾಹು ಮಹಾರಾಜ. ಹಾಗಾದ್ರೆ ರಾಹು ಎಲ್ಲಿದ್ದಾನೆ? ಜಾತಕದಲ್ಲಿ ರಾಶಿಯಿಂದ 2ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ನಿಮ್ಮ ಹಣಕಾಸಿನ ವಿಚಾರ, ಧನಸ್ಥಾನ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಪಡ್ಕೊಳ್ಳುತ್ತೆ. ಮೊದಲೇ ದುಡ್ಡಿನ ವಿಚಾರದಲ್ಲಿ ನಿಮಗೆ ಆಲ್ಮೋಸ್ಟ್ ತೊಂದರೆ ಇದೆ, ಯಾರಿಗೂ ಕೊಟ್ಟು ಕಳ್ಕೊಂಡಿರ್ತೀರಾ, ಒಂದಷ್ಟು ಮೆಂಟಲ್ ಟಾರ್ಚರ್ ಅನ್ನು ಅನುಭವಿಸಿನೇ ಇರ್ತೀರಾ ನೀವು. ಈ ಮೂಮೆಂಟಲ್ಲಿ ಕೂಡ ನಿಮಗೆ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ವೇರಿಯೇಷನ್ಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರ್ತದೆ ಸರ್. ಸೊ ಇದರ ಬಗ್ಗೆ ಗಮನ ಕೊಡಿ. ನಿಮ್ಮ ಮಾತಿನಲ್ಲಿ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ. ನಿಮ್ಮ ಕುಟುಂಬದ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೇನೆ. ಕುಟುಂಬದಲ್ಲಿ ಏನಾದರೂ ನಾಗದೇವರ ಸೇವೆ ಮಾಡ್ತಾ ಇದ್ದಾರೆ, ನಾಗದೇವರಿಗೆ ಸಂಬಂಧಪಟ್ಟದೆ ಯಾವುದೇ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅಂದಾಗ ನೀವು ಭಾಗಿಯಾಗಿ ಅಂತ ಹೇಳ್ತೇನೆ. ಅಲ್ಲಿಗೆ ಏನಾದರೂ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದು ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂಥ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದ್ದೇ ಇದೆ ಸರ್, ಪರವಾಗಿಲ್ಲ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಗಳಾಗುವಂಥದ್ದು ಇದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಬಗ್ಗೆ ಆಲ್ರೆಡಿ ಕ್ರಿಯೇಟ್ ಆಗಿರುವುದರಿಂದ ಅದಕ್ಕೆ ಬೇಗ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನು ಕೆಲವರಿಗೆಲ್ಲ ನಮ್ಮ ಮಕರ ರಾಶಿಯವರಿಗೆ ಅವರ ಮನೆ ಚೇಂಜ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ಬಾಡಿಗೆ ಮನೆ ಇದ್ರೂ ಚೇಂಜ್ ಆಗ್ಬೋದು ಅಥವಾ ಹೊಸ ಮನೆ ನೀವು ಕಟ್ಟಿಸಿ ಕೂಡ ಹೋಗುವಂಥ ಯೋಗ ಭಾಗ್ಯ ಜುಲೈ ತಿಂಗಳಲ್ಲಿ ಡೆಫಿನೆಟ್ ಕ್ರಿಯೇಟ್ ಆಗುತ್ತೆ. ಏನೇ ಮಾಡಿದ್ರು ಕೂಡ ದುಡ್ಡಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಷ್ಟು ವೇರಿಯೇಷನ್ ಅನ್ನು, ಒಂದಷ್ಟು ಹಿನ್ನಡೆಯನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ಈಗಿನ ಕಾಲದಲ್ಲಿ, ಈಗಿನ ಸಮಯದಲ್ಲಿ ಅಂದರೆ ಜುಲೈ ತಿಂಗಳಲ್ಲಂತೂ ಡೆಫಿನೆಟ್ ಆಗಿ ಇದ್ದೇ ಇರ್ತದೆ. ಹಾಗಾದರೆ ನಿಮಗೆ ಸಹಾಯ ಯಾರು ಮಾಡ್ತಾರೆ? ನಿಮ್ಮ ಸ್ನೇಹಿತರು ವಿಶೇಷವಾಗಿ ಸಹಾಯ ಮಾಡ್ತಾರೆ ಅಂತ ಇಂಡಿಕೇಶನ್ ಇದೆ. ಅಥವಾ ನಿಮ್ಮ ಪಾರ್ಟ್ನರ್, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಇರ್ಬೋದು, ಅವರು ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಆಗಿದೆ. ಹಾಗಾದರೆ ಈಗ ಏನು ಮಾಡಬೇಕು ನೀವು? ನಿಮಗೆ ರಾಹುಗೆ ಅಂದರೆ ರಾಹು ಮಹಾರಾಜನಿಗೆ ಪರಿಹಾರಾರ್ಥವಾಗಿ ಎಲ್ಲಿ ನಾಗದೇವರ ಸಾನ್ನಿಧ್ಯ ಉಂಟು ಅಲ್ಲಿ ಹೋಗಿ ಎಳನೀರನ್ನು ಅರ್ಪಣೆ ಮಾಡಿ ಬನ್ನಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಮ್ಮ ಮಕರ ರಾಶಿಯವರಿಗೆ ಡೆಫಿನೆಟ್ ಕ್ರಿಯೇಟ್ ಆಗುತ್ತೆ. ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನಮ್ಮ ಕುಂಭರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ನಿಮ್ಮನ್ನ ಆಳುವಂತಹ ಪ್ಲಾನೆಟ್ಸ್ ಬಂದು ಗುರು ಮಹಾರಾಜ. ಹಾಗಾದ್ರೆ ಗುರು ಯಾರು ನಿಮ್ಮ ಜಾತಕಕ್ಕೆ? ಆತ ಬಂದು ಲಾಭಾಧಿಪತಿ, ಆತ ಬಂದು ದ್ವಿತೀಯಾಧಿಪತಿ. ಓಕೆ, ಇಲ್ಲಿ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕೂಡ ದುಡ್ಡಿನ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಮುಖ್ಯವಾಗಿ ಗಮನದಲ್ಲಿಸಬೇಕಂದ್ರೆ ರಾಶಿಯಿಂದ 6ನೇ ಮನೆಯಲ್ಲಿ ಗುರು ಬರುವುದು, ಅದು ಕೂಡ ಧನಾಧಿಪತಿ ಲಾಭಾಧಿಪತಿಯಾಗಿ ಬರೋದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಆತ ಏನು ಮಾಡ್ತಾನೆ? ನಿಮ್ಮ ಋಣವನ್ನು ಜಾಸ್ತಿ ಮಾಡಿಸ್ತಾನೆ. ಅಂದರೆ ಸಾಲವನ್ನು ಜಾಸ್ತಿ ಮಾಡಿಸುವಂಥ ಸಾಧ್ಯತೆ ಉಂಟು, ಶತ್ರುಘಾಟವನ್ನು ಜಾಸ್ತಿ ಮಾಡುವಂಥ ಸಾಧ್ಯತೆ ಉಂಟು. ಇನ್ನೊಂದು ವೇಳೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟು ಅಂತಾದಾಗ ಅದು ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಿ. ನಿಮ್ಗೇನಾದ್ರು ಶುಗರ್ ಇದೆ, ಪ್ರೆಷರ್ನ ಪ್ರಾಬ್ಲಮ್ ಇದೆ, ಅಥವಾ ನಿಮಗೆ ಎಲ್ಲೊಂದು ಕಡೆ ಈ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಂದಾಗ ಬಹಳಷ್ಟು ಡಾಕ್ಟರ್ನ ಭೇಟಿ ಮಾಡಿ ಸ್ವಲ್ಪ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳೋದು ಒಳ್ಳೆ ಲಕ್ಷಣ ಅಂತ ಹೇಳ್ತೇನೆ. ಅದರಲ್ಲಿ ಕೂಡ ಜುಲೈ ತಿಂಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳನ್ನು ನೀವು ಅನುಭವಿಸಬೇಕಾದ ಅನಿವಾರ್ಯತೆ ಬರ್ಬೋದು. ಬಹಳ ಜಾಗರೂಕರಾಗಿ, ನಾನು ಹೆಚ್ಚೇನು ಹೇಳುವುದಿಲ್ಲ. ನಮ್ಮ ಕುಂಭರಾಶಿಯವರಿಗೆ 7.5 ಕೊನೆಯ ಹಂತ ನಡೀತಾ ಉಂಟು. ಈಗ 7.5 ಶನಿಯ ಕೊನೆಯ ಹಂತ ನಡೀತಾ ಉಂಟು. ಇನ್ನು 1 ವರ್ಷದ ನಂತರ 7.5 ಶನಿ ಕೂಡ ಅಲ್ಲಿಂದ
ಮುಕ್ತರಾಗ್ಬಿಡ್ತು ಅಂದರೆ 7.5 ಶನಿಯಿಂದ ನೀವು ಮುಕ್ತರಾಗ್ಬಿಡ್ತೀರಾ. ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ಇನ್ನು 1 ವರ್ಷಗಳ ಕಾಲ ಒಂದಷ್ಟು ವೇರಿಯೇಷನ್ಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಆನಂತರ ಗುರುಬಲ ಕೂಡ ಬರುತ್ತೆ, 7.5 ಕೂಡ ಹೊರಟೋಗುತ್ತೆ. ಇದು ಬಹಳ ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅಲ್ಲಿವರೆಗೆ ಕಾದು ನೋಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಇದ್ದೇ ಇದೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತುಂಬ ಒಳ್ಳೆ ರಿಸಲ್ಟನ್ನು ಅನುಭವಿಸ್ತೀರಾ. ನಿಮ್ಮ ಒಡ ಹುಟ್ಟಿದವರು ಯಾರಾದರೂ ಇದ್ದರೆ ಅವರಿಂದ ನೀವು ಸಹಾಯವನ್ನು ಖಂಡಿತ ಪಡ್ಕೊಳ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಇಷ್ಟಂತೂ ಖಂಡಿತ ನೀವು ಮಾಡ್ಕೊಳ್ಬೋದು. ಕೆಲಸಕ್ಕೆ ಸಂಬಂಧಪಟ್ಟಂತೆ ಇಷ್ಟ ಮಚ್ ಬೆಟರ್, ತುಂಬ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಸರ್. ಅಂದರೆ ಓವರಾಲ್ ಏನಾಗುತ್ತೆ, ಬಂದಂಥ ಹಣವನ್ನು ಲೋನ್ ಕಟ್ಟಲಿಕ್ಕೆ ಹೋಗುತ್ತೆ ಅಂತ, ಇಷ್ಟೇ, ಬೇರೇನಿಲ್ಲ. ಚಿಂತೆ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಹಾಗಾದರೆ ಪರಿಹಾರಾರ್ಥವಾಗಿ ನೀವೇನು ಮಾಡಬೇಕು, ಗುರುವಾರ ದಿವಸ ಒಂದು 300 ಗ್ರಾಮ್ ಕಡಲೆ, ಸಣ್ಣ ಕಡಲೆಯನ್ನು ತಂದು ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ, ಯಾವುದೇ ಬಟ್ಟೆ ಪರವಾಗಿಲ್ಲ, ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ನಿಮ್ಮ ಕೈಯಿಂದ ಯಾರಿಗಾದ್ರೂ ಡೊನೇಟ್ ಮಾಡಿ ಅಂತ ಹೇಳ್ತೇನೆ ನಮ್ಮ ಕುಂಭರಾಶಿಯವರು. ಇದರ ಮುಖಾಂತರ ಜುಲೈ ತಿಂಗಳಲ್ಲಿ ಗುರು ಮಹಾರಾಜನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಬಿಡ್ತೀರಾ. ನಾನು ಹೇಳಿದ ಟೆಕ್ನಿಕ್ ಫಾಲೋ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ ಮೇಲೆ ನಮ್ಮ ಮೀನರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ನಿಮ್ಮನ್ನು ಆಳುವಂತಹ ಪ್ಲಾನೆಟ್ಸ್ ಬಂದು ಕುಜ ಮಹಾರಾಜ. ಕುಜ ಯಾರು? ನಿಮ್ಮ ಜಾತಕಕ್ಕೆ ಕುಜ ಬಂದ ಆತ ಭಾಗ್ಯಾಧಿಪತಿ, ಆನಂತರ ದ್ವಿತೀಯ ಧನಾಧಿಪತಿಯಾಗಿ ಆತ 3ನೇ ಮನೆಯಲ್ಲಿ ವಿರಾಜಮಾನ ಆಗಿರ್ತಾನೆ. ಹಾಗಾದ್ರೆ ಇಲ್ಲಿ ವಿಶೇಷವಾಗಿ ರಿಸಲ್ಟ್ ಏನು ಬರುತ್ತೆ ಅಂದರೆ, ನೋಡಿ, ದುಡ್ಡನ್ನು ಯಾರಿಗಾದ್ರೂ ಹೊರಗಡೆ ಕೊಡಬಾರ್ದು ಅಂತ ಇಂಡಿಕೇಶನ್ ಇದೆ. ಯಾರಾದರೂ ಎಮರ್ಜೆನ್ಸಿಲಿ ಬರ್ತಾರೆ, ಕೊಟ್ಟರೆ ಮೇ ಬಿ ಸಮಸ್ಯೆ ಆಗ್ಬೋದು, ನಿಮಗೆ ಹೆಲ್ಪ್ ಮಾಡುವ ವಿಚಾರದಲ್ಲಿ ಪರವಾಗಿಲ್ಲ ಅಂತ ಒಂದು ಇಂಡಿಕೇಶನ್, ತೊಂದರೆ ಇಲ್ಲ. ಮುಖ್ಯವಾಗಿ ಇಲ್ಲೇನಾಗುತ್ತೆ, ಆತ ಆ ಭಾಗ್ಯಾಧಿಪತಿಗೆ 3ನೇ ಮನೆಯಲ್ಲಿ ಇರೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ಗೆ ಬೇಕಾಗಿ ನೀವು ಪ್ರಯತ್ನ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್. ಕೆಲಸದಲ್ಲಿ ಸ್ಟೇಟಸ್ ಬೇಕು, ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟದಲ್ಲಿ ಹೋಗಬೇಕು, ಅಧಿಕಾರ ವರ್ಗಕ್ಕೆ ಹೋಗಬೇಕು, ಹೊಸ ಕೆಲಸ ಸಿಗಬೇಕು, ಟ್ರಾವೆಲಿಂಗ್ ಮಾಡಬೇಕು, ಅದರಲ್ಲಿ ಬದಲಾವಣೆ ಬೇಕು. ಇದೆಲ್ಲವೂ ಕೂಡ ನಿಮಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಪ್ರಯತ್ನ ಮಾಡಿದಾಗ ಅದೆಲ್ಲವೂ ಕೂಡ ಮ್ಯಾನಿಫೆಸ್ಟೇಷನ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ದೊಡ್ಡ ಪ್ಲಸ್ ಪಾಯಿಂಟ್ ಏನಾಗುತ್ತೆ ನಮ್ಮ ಮೀನ ರಾಶಿಯವರಿಗೆ ಅಂದರೆ, ನಿಮಗೆ ರಾಶಿಯಿಂದ ಪಂಚಮದಲ್ಲಿ ಗುರುವಿನ ಭ್ರಮಣ ಆಗ್ತಾ ಇರೋದರಿಂದ, ಗುರುಬಲದ ಒಂದು ಆ ಪವರ್ ನಿಮ್ಮಲ್ಲಿ ಇರುವುದರಿಂದ ಬರ್ತಕ್ಕಂಥ ಸಮಸ್ಯೆಗಳು ಅಲ್ಲಿಂದಲೇ ದೂರ ಆಗ್ತವೆ. ಚಿಂತೆ ಮಾಡಬೇಕಂತ ಆಗುತ್ತೆ ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ. ಓಕೆ, ಆರೋಗ್ಯದ ಮಟ್ಟಿಗೆ ಗಮನ ಕೊಡಿ. ಯಾಕಂದರೆ ನಿಮಗೆ 7.5 2ನೇ ಹಂತ ನಡೀತಾ ಉಂಟು. ಹೆಲ್ತ್ ಬಗ್ಗೆ ತುಂಬ ಗಮನ ಕೊಡಬೇಕಾದ ಅನಿವಾರ್ಯತೆ. ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗರೂಕರಾಗಿರಬೇಕು. ನೀವೇನಾದರೂ ಡ್ರೈವಿಂಗ್ ಮಾಡೋದಾದರೆ ಸ್ವಲ್ಪ ಜಾಗರೂಕರಾಗಿರಿ, ಸ್ಪೀಡನ್ನು ಕಂಟ್ರೋಲ್ ಮಾಡಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಇದರ ಮುಖಾಂತರ ನಿಮಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಸರ್. ತೊಂದರೆ ಅಂತೂ ಖಂಡಿತ ಇಲ್ಲ. ಓಕೆನಾ? ಶತ್ರುಕಾಟ ಇದ್ದರೆ ಖಂಡಿತ ನಿವಾರಣೆ ಆಗುತ್ತೆ. ಶತ್ರುಕಾಟಕ್ಕೆ ಸಂಬಂಧಪಟ್ಟು ಧ್ವಂಸ ಆಗಿಬಿಡ್ತಾರೆ ಶತ್ರು ಅಂತ ಇಂಡಿಕೇಶನ್ ಇದೆ. ಆನಂತರ ಸಾಲ ಸೋಲದ ವಿಚಾರದಲ್ಲಿ ಕೂಡ ನಿಮಗೆ ಅದು ಕಟ್ಟಲಿಕ್ಕೆ ಉಂಟು. ಅದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಫೇವರಬಲ್ ರಿಸಲ್ಟನ್ನು ನೀವು ಅನುಭವಿಸುವಂಥ ಯೋಗ ಭಾಗ್ಯ ಬಂದೇ ಬರ್ತದೆ. 3ನೇ ಮನೆಯಲ್ಲಿ ಕುಜ ಇರುವುದರಿಂದ ನಿಮ್ಮ ಮಾತಿನಲ್ಲಿ, ನಿಮ್ಮ ಕಮ್ಯುನಿಕೇಷನ್ ಮಾಡುವ ರೀತಿಯಲ್ಲಿ ಗಮನ ಕೊಡಿ ಅಂತ ಹೇಳ್ತೇನೆ. ತುಂಬ ಸಿಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಶಾಂತವಾಗಿರಿ, ಕೂಲ್ ಆಗಿರಿ, ಕಾಮ್ ಆಗಿರಿ. ಇದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ. ತೊಂದರೆ ಇಲ್ಲ. ಈಗ ಪರಿಹಾರಾರ್ಥವಾಗಿ ಏನಪ್ಪ ಮಾಡಬೇಕು, ನನ್ನ ಲೆಕ್ಕದ ಏನೂ ಬೇಕಾಗಿಲ್ಲ. ಆಂಜನೇಯನ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಯಾಕಂದರೆ ಕುಜ 3ನೇ ಮನೆಯಲ್ಲಿ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಆತ ಭಾಗ್ಯಾಧಿಪತಿಗೆ ಬಂದಿರೋದ್ರಿಂದ ಓಕೆ, ನೋ ಪ್ರಾಬ್ಲಮ್. ಹಾಗಾದರೆ ನಾನು ಏನೆಲ್ಲ ಹೇಳಿದೆ ಆ ಪ್ರಿಕಾಷನ್ ಅನ್ನು ತೆಗೆದುಕೊಂಡ್ರೆ ಆಯಿತು. ಆಂಜನೇಯನ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಓಕೆ, ಹಾಗಾದರೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ. ಇದು ಸಣ್ಣ ಒಂದು ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಮ್ಮ ಮೀನರಾಶಿಯವರು ಈ ಒಂದು ಜುಲೈ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿದ್ರೆ ಖಂಡಿತ ಅದು ನಿವಾರಣೆ ಆಗುತ್ತೆ. ಗೆಲುವು ಖಂಡಿತ ನಿಮ್ಮದಾಗುತ್ತೆ ಸರ್. ಹಾಗಾದರೆ ಈಗ ಗೊತ್ತಾಯ್ತು ನಿಮಗೆ ನಮ್ಮ ಜುಲೈ ತಿಂಗಳಲ್ಲಿ 12 ರಾಶಿಗಳವರಿಗೆ ಯಾವ ಪ್ಲಾನೆಟ್ಸ್ ನಿಮ್ಮನ್ನು ಆಳುತ್ತೆ ಅಂತ ಸ್ವೀಟಾಗಿ, ಶಾರ್ಟಾಗಿ, ಫಟಾಫಟ್ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅರ್ಥ ಮಾಡಿಕೊಂಡು ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ, ಅದನ್ನು ಗಮನದಲ್ಲಿರಿಸಿಕೊಳ್ಳಿ. ನಾನು ಹೇಳಿದ ಪರಿಹಾರಗಳನ್ನು ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ. ಬಾಯ್.